ಜೊಯ್ಡಾ ತಾಲೂಕಿನ ಕ್ಯಾಸಲ್ ರಾಕ್ ಹತ್ತಿರದಲ್ಲಿ ಬರದಿಂದ ಸಾಗುತ್ತಿರುವ ಹಳಿ ತಪ್ಪಿದ ಸರಕು ಸಾಗಣೆ ರೈಲಿನ ಬೋಗಿಗಳನ್ನು ತೆರವುಗೊಳಿಸಿ ರೈಲು ಮಾರ್ಗ ಸರಿಪಡಿಸುವ ಕಾರ್ಯ. ಪಶ್ಚಿಮ ದಕ್ಷಿಣ ರೈಲ್ವೆ ವಿಭಾಗದ ಲೋಂಡಾ ವಾಸ್ಕೋ ರೈಲು ಮಾರ್ಗದ ಕ್ಯಾಸಲ್ ರಾಕ್ ಹತ್ತಿರದ ದೂದ್ಸಾಗರ್ ಬಳಿ ಬ್ರಗಾಂಜ ಘಾಟ್ನಲ್ಲಿ ಹಳಿ ತಪ್ಪಿದ ಸರಕು ಸಾಗಣೆ ರೈಲಿನ ಬೋಗಿಗಳನ್ನು ತೆರವುಗೊಳಿಸಿ ರೈಲು ಮಾರ್ಗ ಸರಿಪಡಿಸುವ ಕಾರ್ಯ ಇಂದು ಶನಿವಾರ ಸಂಜೆ 6 ಗಂಟೆಯವರೆಗೂ ಮುಂದುವರೆದಿದೆ. ಈವರೆಗೆ 7 ಬೋಗಿಗಳನ್ನು ತೆಗೆಯುವಲ್ಲಿ ರೈಲ್ವೆ ಇಲಾಖೆ ಯಶಸ್ವಿಯಾಗಿದ್ದು, ಉಳಿದ ಬೋಗಿಗಳನ್ನು ತೆಗೆದು ರೈಲು ಹಳಿ ಸರಿಪಡಿಸಲು 12 ದಿನಗಳು ಬೇಕಾಗಲಿದ್ದು, ಅಲ್ಲಿಯವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆ 9:30 ಗಂಟೆ ಸುಮಾರಿಗೆ ಗೋವಾದಿಂದ ಕರ್ನಾಟಕಕ್ಕೆ ಕಲ್ಲಿದ್ದಲು ತುಂಬಿಕೊಂಡು ಬರುತ್ತಿದ್ದ ಸರಕು ಸಾಗಣೆ ರೈಲು ದೂದುಸಾಗರ ಮತ್ತು ಸೋನಾವಳಿ ನಡುವಿನ ಸುರಂಗ ಸಂಖ್ಯೆ 15ರ ಬಳಿ ಹಳಿ ತಪ್ಪಿತ್ತು. ಅದರಲ್ಲಿ 16 ರೈಲ್ವೆ ಬೋಗಿಗಳು ಕೆಳಕ್ಕೆ ಬಿದ್ದಿದ್ದು, 1 ಬೋಗಿ ಕಣಿವೆಗೆ ಬಿದ್ದಿದೆ. ಹಾಗಾಗಿ ಈ ರೈಲು ಮಾರ್ಗವನ್ನು ಸದ್ಯದಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಪಶ್ಚಿಮ ದಕ್ಷಿಣ ರೈಲ್ವೆ ವಿಭಾಗದ ಜನರಲ್ ಮ್ಯಾನೇಜರ್ ಅರವಿಂದ ಶ್ರೀವಾಸ್ತವ, ಸಹಾಯಕರಾದ KS ಜೈನ್ ಅವರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು, ಕ್ರೇನ್ ಮತ್ತು ಇತರ ಅಗತ್ಯ ಯಂತ್ರೋಪಕರಣಗಳನ್ನು ಬಳಸಿ ಹಳಿ ತಪ್ಪಿದ ಡಬ್ಬಿಗಳನ್ನು ತೆಗೆಯುವ ಕಾರ್ಯವು ಭರದಿಂದ ಸಾಗಿದೆ. ರೈಲು ಕುಸಿತದ ಜೊತೆಗೆ ಸರಕು ಸಾಗಣೆಯ ಕುಸಿತದಿಂದಾಗಿ ಟ್ರ್ಯಾಕ್ಗಳನ್ನು ಸರಿಪಡಿಸಲು ಮತ್ತು ಬೋಗಿಗಳನ್ನು ತೆಗೆದುಹಾಕಲು ಕಾಲಾವಕಾಶ ಬೇಕಾಗುತ್ತದೆ. ಹಾಗಾಗಿ ಈ ಮಾರ್ಗದ ದುರಸ್ತಿ ಮತ್ತು ರೈಲು ಸಂಚಾರ ಸರಿಪಡಿಸಲು 12 ದಿನ ಬೇಕಾಗಬಹುದು ಎಂಬ ಮಾಹಿತಿ ಲಭ್ಯವಾಗಿದೆ.